ಆತ್ಮೀಯ H16 ನ್ಯೂಸದ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ಅವರು. ಈಗಾಗಲೇ ಮಸೀದಿಗಳ ಕೆಳಗೆ ದೇವಾಲಯಗಳಿದ್ದಾವೆ ಅನ್ನುವಂಥ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು. ಅದಕ್ಕೆ ನಮ್ಮ ಸ್ವತಃ RSSದ ನಮ್ಮ ಮೋಹನ್ ಭಾಗವತರು ಸ್ಪಷ್ಟವಾಗಿ ಹೇಳಿದರು, ಬೇಡಪ್ಪ ಪ್ರತಿಯೊಂದರಲ್ಲೂ ನಾವು ಮಸೀದಿ ಕೆಳಗೆ ದೇವಾಲಯ ಹುಡುಕೋದು ಬೇಕಾಗಿಲ್ಲ, ಬಿಟ್ಟು ಬಿಟ್ಟಿರೋದಂತ ಹೇಳಿದರೂ ಸಹಿತ ನಮ್ಮಲ್ಲಿ ಒಂದಿಷ್ಟು ಜನ, ಅದರಲ್ಲೂ ಸಂಘ ಪರಿವಾರಕ್ಕೆ ಸಂಬಂಧಿಸಿದ ಜನ ಇನ್ನೂ ಆ ಮಸ್ಜಿದ್ ಕೆಳಗೆ ಅಥವಾ ದರ್ಗಾಗಳ ಕೆಳಗೆ ದೇವಾಲಯಗಳಿದ್ದವನು ಕೇಸುಗಳು ಹಾಕ್ತಾಯಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಹಿಂದಿನ CJI ಚಂದ್ರಚೂಡ್ ಮಾಜಿ ಒಂದು ಹಾದಿಯನ್ನು ಬಿಟ್ಟು ಹೋಗಿಬಿಟ್ರು. ಏನು ಕೇಳಿದ್ರೆ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಈ ಒಂದು ಹಾದಿ ಹಿಡ್ಕೊಂಡು ಇವತ್ತು ನೂರಾರು ಅರ್ಜಿಗಳು ಪ್ರತಿಯೊಂದಕ್ಕೂ ಬೆನ್ನತ್ತಿ ಬಿಟ್ಟಿದ್ದಾರೆ. ಇದರಿಂದಾಗಿ 1991ರಲ್ಲಿದ್ದಂಥ ಕಾನೂನಿಗೆ ಯಾವುದೇ ಬೆಲೆ ಇಲ್ಲದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು. ಅದರಲ್ಲಿ ಅಲ್ಲೆಲ್ಲ ಸ್ಪಷ್ಟ ಇತ್ತು ಅದರಲ್ಲ, ಏನಪ್ಪ ಅಂತಂದ್ರೆ ಎಕ್ಸೆಪ್ಟ್ ಬಾಬ್ರಿ, ಅದನ್ನು ಬಿಟ್ಟು ಇನ್ನುಳಿದ ಯಾವುದೇ ಒಂದು ಮಸೀದಿಗೆ ಆಗಲಿ ಅಥವಾ ದರ್ಗಾಕ್ಕಾಗಲಿ ನೀವು ಕೇಳುವ ಹಾಗಿಲ್ಲ, ಅದ್ರ ದೇವಾಲಯ ಇದೆ ಅಂತೇಳಿ 1947 ಆಗಸ್ಟ್ 27 ಪೂರ್ವದಲ್ಲೇ ಯಾವ ರೂಪದಲ್ಲಿ ಯಾವ ಸ್ಥಿತಿಯಲ್ಲಿತ್ತು ಅದನ್ನು ಮುಂದುವರಿಬೇಕು ಅನ್ನೋದು ಕಾನೂನು ಮಾಡಿದ್ರು ಅವರು 1991. ಅದನ್ನು ಇವತ್ತು ಚಾಲೆಂಜ್ ಮಾಡ್ತಾಯಿದ್ದಾರೆ, ಪ್ರತಿಯೊಬ್ಬರು ಹುಡುಕ್ತಾ ಇದ್ದಾರೆ. ಇವತ್ತು ಹುಡುಕಕ್ಕೆ ಶುರು ಮಾಡಿದವರು ನಾಳೆ ಅದು ಕೆಡಬೇಕಂತ ಯಾಕೆ ಮನಸ್ಸು ಮಾಡೋದಿಲ್ಲ? ಹೆಚ್ಚು ಕಡಿಮೆ ಈ ದೇಶದಲ್ಲಿ 45-50 ಸಾವಿರ ಲಕ್ಷ ಗೊತ್ತಿಲ್ಲ ಆ ಪ್ರಮಾಣದಲ್ಲಿ ಇದ್ದಾವೆ ದೇವಾಲಯಗಳು ಅಥವಾ ಮಸೀದಿಗಳು. ಅದ್ರ ಕೆಳಗೆ ಎಲ್ಲ ನೀವು ಶಿವಲಿಂಗಗಳು ಹುಡುಕುವಂಥದ್ದು ಬೇಡ ಅಂತೇಳಿ ಹೇಳಿದ್ರು ಸಹಿತ ಈ ನಮ್ಮ ಜನ ಬಿಡ್ತಾ ಇಲ್ಲ. ಸ್ವತಃ ಮೋಹನ್ ಭಾಗವತರು ಈ ಸಂಘ ಪರಿವಾರದ ಹೆಡ್ಡನ್ನು ಅವರು ಹೇಳಿದು ಕೇಳ್ತಾ ಇಲ್ಲ. ಇದು ಏನಪ್ಪ ಅಂತಂದ್ರೆ ಅವರ ನಿಶ್ಶಕ್ತನ ತೋರ್ತದನೋ ಮತ್ತೇನೋ ಗೊತ್ತಿಲ್ಲ. ಆದರೆ ಇದನ್ನು ಇವತ್ತು ಈ ನಮ್ಮ ಮುಸ್ಲಿಂ ಮುಖಂಡರು ಅಥವಾ ಇನ್ನುಳಿದವರು ಕುಡ್ಕೊಂಡು ಚಾಲೆಂಜ್ ಮಾಡ್ತಾಯಿದ್ದಾರೆ. ಅದೇ ರೀತಿ ಇನ್ನುಳಿದವರು ಚಾಲೆಂಜ್ ಮಾಡ್ತಾಯಿದ್ದಾರೆ, ದೇವಾಲಯ ಇದಾವೆ ಅದಕ್ಕೆ ಅವಕಾಶ ಕೊಡ್ಬೇಕಂತ. ಇವರು ಇಲ್ಲ 91 ಕಾನೂನು ಪ್ರಕಾರ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟದ ಎನ್ಕ್ವೈರಿ ನಡೆಸದ 3 ಸದಸ್ಯ ಪೀಠ. ಆ ಪೀಠದಲ್ಲೇ ವಿಶೇಷವಾಗಿ ನಮ್ಮ ನ್ಯಾಯಮೂರ್ತಿ ಯಾರಪ್ಪ ಅಂತಂದ್ರೆ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮತ್ತು KV ವಿಶ್ವನಾಥನ್ ಇವರಿದ್ದಂಥವರು 3 ಸದಸ್ಯ ಪೀಠ ಇದ್ದ ಈಗ ವಿಚಾರಣೆ ತೆಗೆದುಕೊಂಡ ಒಂದು ನಿರ್ಣಯವನ್ನು ಹೇಳಿಬಿಟ್ಟದ. ಇಲ್ಲ, ಮುಂದಿನ ನಿರ್ಣಯ ಅಂದರೆ ಡಿಸಿಷನ್ ಆಗುವವರೆಗೆ ಯಾವುದೇ ಅರ್ಜಿಗಳನ್ನು ಇತ್ಯರ್ಥಪಡಿಸುವ ಹಾಗಿಲ್ಲ, ಮಧ್ಯಂತರ ಆದೇಶ ಕೊಡೋ ಹಾಗಿಲ್ಲ, ಸರ್ವೆಗಳಿಗೆ ಆದೇಶ ಕೊಡೋ ಹಾಗಿಲ್ಲ. ಇಲ್ಲಿ ಯಾವ ಗುಡಿ ಅದನ್ನು ಏನು ಅಂತ ಸರ್ವೆಗಳು ಆದೇಶ ಕೊಡೋ ಹಾಗಿಲ್ಲ, ಸ್ಪಷ್ಟವಾಗಿ ಸಂದೇಶವನ್ನು ನೀಡಿದ್ದಾರೆ. ಇದು ಮುಗಿಯುವವರೆಗೆ ಅಂದ್ರೆ ಇದಕ್ಕೆ ಒಂದು ತಿಂಗಳು ಟೈಮು ತೆಗೆದುಕೊಂಡಿದ್ದಾರೆ. ಅಷ್ಟರೊಳಗೆ ಇವರು ನಮ್ಮ ಖನ್ನಾ ಅವರಿಗೆಲ್ಲ ಉಳಿದವರಿಗೆಲ್ಲ ಇನ್ನು ಮುಂದಿನ ಅರ್ಜಿ ಹಾಕೋ ಮುಂದೆ ನೀವು ಏನಪ್ಪ ಅಂತಂದ್ರೆ ಈ ನಿರ್ಧಾರ ನಮ್ಮ ಡಿಸಿಷನ್ ತೀರ್ಪು ಬರುವವರೆಗೆ ನೀವು ಕಾಯಬೇಕಾಗ್ತದೆ ಅಂತೇಳಿ. ಹೀಗಾಗಿ ಇದ್ದಂಥ ಅರ್ಜಿಗಳು, ಈಗ ನಡೀತಿರೋಂಥ ಕೇಸುಗಳು ಅಥವಾ ಮಧ್ಯಂತರ ಆಜ್ಞೆಗಳು ಇವು ಯಾವನ್ನೂ ಇನ್ಮೇಲೆ ಮಾಡುವಾಗಿಲ್ಲ. ಹೀಗಾಗಿ ಯಥಾಸ್ಥಿತಿ 91ರಲ್ಲಿ ಹೇಗಿತ್ತು ಅದೇ ರೀತಿಯ ಯಥಾಸ್ಥಿತಿ ಬರುವಂಥದ್ದು. ಈಗಾಗಲೇ ಅರ್ಜಿಗಳನ್ನು ವಿಶೇಷವಾಗಿ ನಿಮಗೆ ಗೊತ್ತದ ವಾರಣಾಸಿ ಜ್ಞಾನವ್ಯಾಪಿ ಆಗಿರ್ಬೋದು, ಅದಕ್ಕಾಗಿ ಮಸೀದಿ ಕೆಳಗೆ ದೇವಾಲಯದ ಅನ್ನುವಂಥ ವಾದ ಆಗಿರ್ಬೋದು, ಮಥುರಾದ ಶಾಹಿ ಈದ್ಗಾ ಮಸೀದಿ, ಸಂಬಲ್ನ ಶಾಹಿ ಜಾಮಾ ಮಸೀದಿ, ಇಂಥ 10 ಪ್ರಕರಣಗಳು ಸದ್ಯ ಅಗ್ದಿ ಮೇನ್ ಮಸೀದಿಗಳ ಬಾಜುಗಿದ್ದ ದೇವಾಲಯಗಳ ಬಗ್ಗೆ ಅಥವಾ ಕೆಳಗೆ ದೇವಾಲಯದ ಅನ್ನೋದ್ರ ಬಗ್ಗೆ ಜೋರ್ದಾರಾಗಿ ಚರ್ಚೆ ನಡೀತಾ ಇದೆ. ಇದು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ವಾದನೂ ಅದ ಇವತ್ತು. ಯಾಕಂದರೆ ಹಿಂದುತ್ವವಾದಿಗಳು ಇದನ್ನು ವಿಷಯ ಇಟ್ಕೊಂಡು ಜೀವಂತ ಇಟ್ಟುಕೊಂಡು ತಮ್ಮ ವೋಟ್ ಬ್ಯಾಂಕ್ ಮಾಡಿಕೊಂಡು ಈ ಇಲೆಕ್ಷನ್ದಲ್ಲಿ ಗೆಲ್ಲುವಂಥ ಒಂದು ಚಾಕಚಕ್ಯತೆಯನ್ನು ಮೆರಿತಾ ಇದ್ದಾರೆ ಅನ್ನೋಂಥ ಒಂದು ಆರೋಪಗಳು ಇದ್ದಾವೆ. ಇರಲಿ, ಆರೋಪ ಏನೂ ಇರಲಿ. ಆದರೆ ಈಗ ಅದನ್ನು ನಾವು ಹಡ್ಡಿ ನೋಡಿದರೆ ಅಲ್ಲಿ ಒಂದು ವೇಳೆ ಶಿವಾಲಯಲ್ಲಿ ದೇವಾಲಯಲ್ಲಿ ಇತ್ತು ಅಂದರೂ ಸಹಿತ ನಾವು ಕೆಡವಲಿಕ್ಕೆ ಆಗ್ತಾನೆ, ಕೆಡವಿದರೆ ಕೋಮು ಸೌಹಾರ್ದ ಉಳಿಲಿಕ್ಕೆ ಸಾಧ್ಯತಾನೆ ಈ ದೇಶದಲ್ಲಿ ಅಂತ. ಯಾಕಂದ್ರೆ ಈ ಘಟನೆಗಳ ಮೇಲ್ಮೇಲೆ ಆಗೋದ್ರಿಂದ ಮಾನಸಿಕ ನೆಮ್ಮದಿ ಅಭಿವೃದ್ಧಿ ಈ ದೇಶದ್ದು ಸಾಧ್ಯನೇ ಇಲ್ಲ. ಯಾಕಂದರೆ ನಡೆದು ಹೋದ ಇತಿಹಾಸದಲ್ಲೇ ಯಾರೋ ನಮ್ಮ ತಂದೆ ಒಬ್ಬ ಕಳ್ಳಿದ್ದ ಅಥವಾ ಮತ್ತೊಬ್ಬ ಅಥವಾ ಏನೋ ಇದ್ದ ಸಾಮಾಜಿಕ ವಿರೋಧಿ ಕೆಲಸ ಮಾಡ್ತಿದ್ದೆ ಅಂದರೆ ಇವತ್ತು ನಮ್ಮನ್ನು ಅದರ ದೃಷ್ಟಿಯಿಂದ ನೋಡೋದ್ರಲ್ಲಿ ಏನು ಅರ್ಥದ ಅನ್ನುವಂಥ ಒಂದು ಮೂಲಭೂತ ಪ್ರಶ್ನೆ ಬರ್ತದೆ. ಇದು ಇತಿಹಾಸ ಆಗಿದಾವೆ, ಇತಿಹಾಸ ಗರ್ಭದಲ್ಲಿ ಎಷ್ಟೋ ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳು ನೆನಪಿಸ್ಕೊಂಡು ಇವತ್ತು ನೋಡ್ರಿ, ಇಂಗ್ಲೆಂಡ್
ಮತ್ತು ಅಂದರೆ ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ 200 ವರ್ಷಗಳವರೆಗೆ ಯುದ್ಧ ಆಗಿದ್ದಾವೆ. ಅವೆಲ್ಲ ನೆನ್ಪಿಟ್ಕೊಂಡು ಮತ್ತೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇದೆನಾ? ಅವರು ಇವತ್ತು ತಮ್ಮ ಆ ವೈರತ್ವವನ್ನು ಮರೆತು ಇವತ್ತು ಗೆಳೆತನ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಈಗಾಗಲೇ ಅವರು ನಮ್ಮ ಜನ ಆಗಿ ಹೋಗಿಬಿಟ್ಟಿದ್ದಾರೆ. ಈಗ ನಮ್ಮ ಜೋಡಿ ಹೊಂದಾಣಿಕೆ ಆಗಿ ಹೋಗಿದ್ದಾರೆ, ನಮ್ಮ ಜೋಡಿ ಬದುಕ್ತಾ ಇದ್ದಾರೆ ಅವರು. ಅದಕ್ಕಾಗಿ ಅವ್ರ ಜೊತೆ ನಾವು ಇವತ್ತು ಪ್ರೀತಿ ವಿಶ್ವಾಸನಿದ್ರೆ ಮುಗಿದೋಗ್ಬಿಡ್ತದೆ. ಈಗ ಒಂದು ಮಸ್ಜಿದನ್ನು ಕೆಡಿ ದೇವಾಲಯ ಕಟ್ಟಿದ್ರೆ ಅಥವಾ ಮತ್ತೇನೋ ಮಾಡಿದ್ರೆ ನಮ್ಮ ನಡುವೆ ಸಂಬಂಧಗಳು ಮತ್ತೆ ಅದೇ ರೀತಿ ಬೆಳಿತಾವೆ, ಅಭಿವೃದ್ಧಿಗೆ ಆಧಾರ ಆಗ್ಬೋದು. ಇದೆಲ್ಲ ಅನ್ನೋ ಸಹಿತ ನಿಂತು ವಿಚಾರ ಮಾಡಬೇಕಾಗಿದೆ. ಹೌದು, ನಮ್ಮ ಇತಿಹಾಸ ಬಗ್ಗೆ ಹೆಮ್ಮೆ ಅದ, ನಮ್ಮ ಇತಿಹಾಸ ಬಗ್ಗೆ ತಿಳ್ಕೊಬೇಕು ಅನ್ನೋದು ಆಸಕ್ತಿ ಅದ, ಒಪ್ಪೋಣ ಮಾತನ್ನು. ಆದರೆ ನಾವು ಅನಗತ್ಯವಾಗಿ ಇಂಥ ವಿವಾದಾತ್ಮಕ ವಿಷಯಗಳ ಬಗ್ಗೆ ಹಿಂದೆ ಇವತ್ತು ನಾವು ಕರ್ನಾಟಕದ ಬಗ್ಗೆ ಹೇಳೋಣ. ಇವತ್ತು ಮುಂಬೈ ತನಕ ಕರ್ಕೊಳ್ತೀವಿ, ಇದು ಅಲ್ಲಿ ಕನ್ನಡಿಗರಿದ್ದರಲ್ಲೇ ಅಂತ ತಿಳ್ಕೊಂಡು ನಮ್ಮ ಕರ್ನಾಟಕದ ಬರಲಿಕ್ಕೆ ಸಾಧ್ಯತೆ ಉಂಟು. ಅದು ಅಷ್ಟೇ ಆಗಿರಿ. ರಾಷ್ಟ್ರಕೂಟರ ಕಾಲದಲ್ಲೇ ನಾವು ನೇಪಾಳದವರೆಗೆ ನಮ್ಮ ರಾಷ್ಟ್ರಕೂಟರ ರಾಜ್ಯದ್ದು ಕನ್ನಡಿಗರವ್ರು ರಾಷ್ಟ್ರಕೂಟದ ಅರಸರು, ಅದೆಲ್ಲ ನಮಗೆ ಬರಲಿ ಅಂತಂದ್ರೆ ಬರಲಿಕ್ಕೆ ಸಾಧ್ಯತೆಯೇನು? ಇವತ್ತು ನಾವು ನೇಪಾಳದ ಗುಡಿಯಲ್ಲಿ ಪಶುಪತಾನ ದೇವಾಲಯದಲ್ಲೇ ಇರುತ್ತಿರೋದ ಏನಪ್ಪ ಅಂದ್ರೆ ಪೂಜಾರಿಗಳು ಕರ್ನಾಟಕ ಮುಂದವರಿದ್ದಾರೆ ಇವತ್ತಿಗೂ ಸಹಿತ. ಆ ದೇವಾಲಯ ನಮಗೆ ಬೇಕು ಅಂತ ಹೇಳಲಿಕ್ಕೆ ಆಗ್ತದನ? ಅದನ್ನು ಹೇಳೋ ಉದ್ದೇಶ ಏನಪ್ಪ ಇವತ್ತು, ಅದು ನಮ್ಮ ವಿಚಾರಧಾರೆ ಹೇಳೋ ಉದ್ದೇಶ ಏನಪ್ಪ ಅಂದರೆ ಇವು ಅನಗತ್ಯ ನಮ್ಮಲ್ಲಿ ಕನ್ನಡದ ಗಾದಿ ಮಾತೈತಿ, ಗೋಡಿ ತೊಳೆದಂಗೆ ರಾಡಿ ಅಂತ. ಅದಕ್ಕೆ ಈ ಗೋಡಿ ತುಳಿಗಿಂತಲೂ ಇದ್ದ ಗೋಡಿಯನ್ನು ರಿಪೇರಿ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಮುಂದೆ ಹೋಗುವಂಥದ್ದು ಭಾಳ ಮುಖ್ಯದ ಇಲ್ಲ. ಸುಮ್ಮನೆ ಒಂದು ಯಾವುದೋ ವಿಷಯ ತೆಗೆದುಕೊಳ್ಳೋದು ಇಲೆಕ್ಷನ್ ಸಲುವಾಗಿ, ಗೆಲ್ಲುವ ಸಲುವಾಗಿ, ಗೆಲ್ಲೋದಕ್ಕೆ ಏನೇನೋ ಮಾರ್ಗಗಳಿದ್ರೆ ಇದ್ರ ಪರಿಣಾಮ ದೀರ್ಘವಾಗಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಅಪಾಯಗಳನ್ನು ತಂದುಕೊಡ್ಬೋದು ಅನ್ನೋದನ್ನು ನಾವೆಲ್ಲಿ ಭಾಳ ನೆನಪಿಡ್ಬೇಕಾಯ್ತು. ಇವತ್ತು ನಾವು ತಪ್ಪು ಮಾಡೋರು. ಯಾಕಂದ್ರೆ ನಾವು ತಿಳಿದು ತಪ್ಪು ಮಾಡೋದು, ಇಲೆಕ್ಷನ್ ಓಟ್ಗಾಗಿ ತಪ್ಪು ಮಾಡೋದು ಇದು ಅಪರಾಧಿಯ ಘಟನೆ. ಯಾಕಂದರೆ ಅಧಿಕಾರಕ್ಕಿದ್ದಾರೆ ಹೇಳೋ ಅವಶ್ಯಕತೆ ಇಲ್ಲ. ಅಧಿಕಾರಕ್ಕಾಗಿ ನಾವು ನಮ್ಮ ಅಭಿವೃದ್ಧಿ ಮಾಡೋ ವಿಚಾರ ಹೇಳಬೇಕು ವಿನಃ, ನಮ್ಮ ಬಡತನಕ್ಕೆ ಏನು ಪರಿಹಾರ ಹೇಳಬೇಕು ವಿನಃ, ನಿರುದ್ಯೋಗಿಗೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನು ಚಿಂತಿಸ್ಬೇಕು ವಿನಃ, ಇದೆಲ್ಲ ಬಿಟ್ಕೊಟ್ಟು ನಾವು ಏನೇನೋ ಮಾಡ್ತಾ ಹೊರಟ್ರೆ ಇಂಥ ಘಟನೆಗಳು ಮಾಡ್ತಾ ಹೋದ್ರಂತೆ ಇನ್ನೂ ದೇಶ ಒಡೆಯೋದ್ರಲ್ಲಿ ಎರಡು ಮಾತೇ ಇಲ್ಲ. ಈಗಾಗಲೇ ಇಂಥ ಒಂದು ನಾವು ಏನಂತೀವಿ ಅದಕ್ಕೆ ಧರ್ಮಾಧಿಕಾರಿಗಳಿಂದ ಧರ್ಮಾಂಧರಿಂದ ದೇಶ ಒಡೆದು 2 ಹೋಗಿ 3 ಆಗ್ಯದ. ಇದು ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ಒಂದು ಕಡೆ ಪಾಕಿಸ್ತಾನ ಹರಿದೋಗಿ ಬಿದ್ದದ, ಈ ಕಡೆ ಒಂದು ಪೂರ್ವ ಪಾಕಿಸ್ತಾನ, ಇವತ್ತು ನಾವು ಬಾಂಗ್ಲಾ ಅಂತೀವಿ, 2 ನಮ್ಮ ಬದಿಗೆ ಇದ್ದಾವೆ ಇವತ್ತು. ಅದಕ್ಕೆ ಈ ಧರ್ಮಾಧಾರಿತವಾದಂಥ ಯುದ್ಧಗಳನ್ನು ಬಿಡೋದು ಭಾಳ ಯೋಗ್ಯ. ಈ ಧರ್ಮ ಇಲ್ಲದೆ ಇದ್ದರೆ ಇವತ್ತು ಭಾರತ ಅಖಂಡಾಗಿ ಬಿಡ್ತಿದ್ದದು. ನಾ ಹೆಚ್ಚು ನೀ ಹೆಚ್ಚು ಅನ್ನುವಂಥ ವಿಚಾರದಿಂದಾಗಿ ಹಿಂದುತ್ವ ಮತ್ತು ಇಸ್ಲಾಮತ್ವದಿಂದಾಗಿ ಇವತ್ತು ದೇಶ ಹೊಡೆದು ಹೋಗ್ಯದ. ಅದಕ್ಕೆ ಇದೇ ಕಾರಣ ಮತ್ತು ಇವತ್ತು ಹೊಡೆಯುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ಇವರಂತ ಈ ಜನ ಇದನ್ನು ತಿಳ್ಕೊಬೇಕಾಗಿದೆ. ಬೇಸಿಕ್ಕಾಗಿ ಅಧಿಕಾರಕ್ಕಾಗಿ ಏನೇನೋ ಪ್ರಚಾರ ಮಾಡಿ ಏನೇನೋ ಮನಸ್ಸುಗಳನ್ನು ಕೆಡಿಸಿ ಇರೋದ್ರಲ್ಲ ಏನೂ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟದ ಒಂದು ನಿರ್ದೇಶನ ಇವತ್ತಂತೆ ದ ಬೆಸ್ಟ್. ನೀವು ಎಲ್ಲಿದ್ರೆ ಅಲ್ಲೇ ಇರಪ್ಪ, ಈಗ ಅರ್ಜಿ ತೊಗೊಳ್ಬೇಡ್ರಿ, ಅರ್ಜಿ ಹಾಕಬೇಡ್ರಿ, ನಾವು ಡಿಸಿಷನ್ ತೊಗೊಳ್ತೀವಿ ಆ ನಂತರ ಮಾಡೋರು ಅಂತಂತ. ಮತ್ತು 1991ರ ಕಾನೂನು ಭಾಳ ಯೋಗ್ಯದವು. ಯಾಕಂದ್ರೆ ಇತಿಹಾಸವನ್ನು ಕೆರಕಿದಷ್ಟು ತೊಂದರೆಗಳು ನೋವುಗಳು ಹೆಚ್ಚಾಗ್ತಾ ಇರ್ತಾವೆ. ಇತಿಹಾಸದಲ್ಲಿ ಎಷ್ಟು ಜನ ನಮ್ಮ ನಾಳೆ ಹೋಗಲಿಲ್ಲ. ಇತಿಹಾಸಲ್ಲ ಮೊದಲು ಗ್ರೀಕರು ಬಂದರು, ಆಮೇಲೆ ಮತ್ತೊಬ್ಬರು ಬಂದರು, ಮುಸಲ್ಮಾನರು ಬಂದರು, ಬ್ರಿಟಿಷರು ಬಂದರು, ಯಾರ್ಯಾರೋ ಬಂದು ಆಳಿದ್ರು. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮಲ್ಲಿ ಜಾತಿಯಿಂದ ಹೊಡ್ಕೊಂಡಿದ್ವಿ, ನಾವು ಧರ್ಮದ ಸಹಿತ ಹೊಡ್ಕೊಂಡಿವಿ. ಈ ಒಡಕನ್ನು ಉಪಯೋಗ ಮಾಡಿಕೊಂಡು ನಾವು ಅವ್ರದಿಂದ ಬಂದು ನಾಳೆ ಹೋಗಿದ್ದಾರೆ. ಅದರಲ್ಲಿ ಏನೂ ಆಶ್ಚರ್ಯ ಪಡುವಂಥದ್ದಿಲ್ಲ. ನಮ್ಮ ದೋಷಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ, ಅವರು ಉಪಯೋಗ ಮಾಡ್ಕೊಂಡು ಆಳಿದ್ದಾರೆ. ನಮ್ಮಲ್ಲಿ ಜಾತಿ ಪದ್ಧತಿ ಉಪಯೋಗ ಮಾಡಿಕೊಂಡ್ರು. ನಾವು ಶುದ್ಧರಿಗೆ ಅಥವಾ ಈ ಬಹುಸಂಖ್ಯಾತರಿಗೆ ನಾವು ಅಧಿಕಾರ ಕೊಡೋದ ಹೋಗಿಬಿಟ್ಟಿವಿ. ಇತಿಹಾಸದಲ್ಲೇ ಮನುಸ್ಮೃತಿ ನೆಲೆಗಟ್ಟಲ್ಲಿ ಕೆಲವು ವರ್ಣಗಳಿಗೆ ಅನುಕೂಲ ಮಾಡ್ಕೊಂಡು ಕೊಟ್ಬಿಟ್ಟಿವಿ. ಇವತ್ತು ಅದ್ರ ಬಗ್ಗೆ ವಾದ ಮಾಡ್ಬೋದು ಸಾಕಷ್ಟೇ, ಇಲ್ಲರಿ ಹಾಗೆ ಹೀಗೆ ಅಂತೇಳಿ. ಆದರೆ ಇದೇ ಮೇನ್ ಕಾರಣ ಇಲ್ಲದು. ಯಾಕಂದ್ರೆ ಇಲ್ಲೇ ಆರ್ಥಿಕ ನಾವು ಹಿಂದೂ ಬೆಳೆಯಲಿಲ್ಲ, ಈಗೂ ಬೆಳೆದಿಲ್ಲ. ಈಗೂ ಅದಾದ ಆರ್ಥಿಕ ಪರಿಸ್ಥಿತಿ ನಮ್ಮದು ಏನು ಡಿಫ್ರೆಂಟ್ ಇಲ್ಲ. ಇತಿಹಾಸ ಹೆಂಗೆ ಬಡತನದಲ್ಲಿ ಇದ್ವಿ, ಈಗೂ ಹಂಗೆ ಇದ್ವಿ. ಕೆಲವು ಜನರ ಹತ್ರ ಮುತ್ತು ರತ್ನ ಬಳ್ಳ ಹೆಳ್ಳ ಇದು ಹೇಳ್ಕೊಳ್ತೀವಿ ನಾ, ಅವರಿಂದ ನಮಗೇನು ಈ ಸಮಾಜಕ್ಕೆ ಏನೂ ಆಗಿಲ್ಲ. ಯಾರು ರಾಜರಂತೂ ಈ ದೇಶ ಒಂದಾಗಿ ಉಳಿದಿಲ್ಲ. ಇಲ್ಲಿ ಜನ ತಿಳುವಳಿಕೆಯಿಂದ ಅದು ಬ್ರಿಟಿಷರು ಬಂದರು ಅಂತ ತಿಳ್ಕೊಂಡು ನಾವು ಅಟ್ಲೀಸ್ಟ್ ಪಾಕಿಸ್ತಾನ, ಈಚೆ ಕಡೆ ಬಾಂಗ್ಲಾ, ಇಂಡಿಯಾ ಒಂದು ಅಖಂಡರೇ ಆದ್ವಿ. ಎಲ್ಲ ತುಂಡು ಆಗಿ ಹೋಗಿಬಿಡ್ತಿದ್ವಿ ನಾವು. ಅದಕ್ಕಾಗಿ ಈ ಅನಗತ್ಯ ಹಿಂದುತ್ವ, ಅನಗತ್ಯ ಜಾತಿವಾದ ನೆಲೆಗಟ್ಟಿನಲ್ಲೇ ಅನಗತ್ಯ ನಾವು ಪ್ರತಿಯೊಂದು ಮಸೀದಿಯಲ್ಲಿ ಮಸೀದಿ ಕೆಳಗೆ ಲಿಂಗತ್ವ ಅಥವಾ ಲಿಂಗ ದೇವರನ್ನು ಮತ್ತಾರನ್ನು ನೋಡ್ತಾ ಹೋದ್ವಿ ಅಂದ್ರೆ ಶಿವನನ್ನು, ಪಾರ್ವತಿಯನ್ನು, ವಿಷ್ಣುವನ್ನು ಮತ್ತಾರನ್ನು ಹುಡುಕ್ತಾ ಹೋದ್ವಿಪ್ಪ ಅಂತಂದ್ರೆ ಅದು ಎಂದೂ ನಿಲ್ಲದ ಕಥೆ ಆಗ್ತದೆ. ಇದರಿಂದ ಮತ್ತಷ್ಟು ನಮಗೆ ಒಡಕುಂಟಾಗೆ ಅನಿವಾರ್ಯವಾಗಿ ಮತ್ತು ಸಣ್ಣ ರಾಜ್ಯಗಳು, ದೇಶಗಳು ನಿರ್ಮಾಣ ಆಗುವ ಎಲ್ಲ ಅಪಾಯಗಳು ಇದ್ದಾವೆ.
ಅದಕ್ಕಾಗಿ ಈ ಒಂದು ಏನಪ್ಪ ಅಂದ್ರೆ ಅತಾರ್ಕಿಕ ಮತ್ತು ಅವೈಜ್ಞಾನಿಕ ವಿಚಾರಗಳನ್ನು ಇಲ್ಲಿ ಬಿಟ್ಟು ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದು, ಎಲ್ಲರಿಗೂ ಉದ್ಯೋಗ ಸಿಗುವಂಥ ಯೋಜನೆಗಳನ್ನು ನಮ್ಮ ಸರ್ಕಾರಗಳು ಹೋಗ್ಬೇಕು, ನಮ್ಮ ಜನಗಳು ಹೋಗ್ಬೇಕು. ಈ ದಿಶೆಯಲ್ಲೇ ನಮ್ಮ ಸಂಜೀವ್, ನಮ್ಮ ಖನ್ನಾ ಅವರು ಈಗ ಅವರು ಆಯುಷ್ಯ ಭಾಳ ವಯಸ್ಸು ಅವ್ರ ಪೀರಿಯಡ್ ಆಫ್ ದ ಇದು ಅಧಿಕಾರದ್ದು ಕೇವಲ 6 ತಿಂಗಳದ, ಈಗಾಗಲೇ 1 ತಿಂಗಳು ಕಳೆದಿದ್ದಾರೆ. ಇನ್ನು 5 ತಿಂಗಳದ ಏನು ಡಿಸಿಷನ್ ತೊಗೋತಾರೋ ಗೊತ್ತಿಲ್ಲ. ಆದರೆ ಹಿಂದಿನ ನಮ್ಮ CJI ಅವರು 1-2-3 ತಪ್ಪುಗಳನ್ನ ಮಾಡಿ ಹೋಗ್ಬಿಟ್ರು. ಅದ್ರ ಪರಿಣಾಮ ಇವತ್ತು ನೋಡ್ತಾ ಇದ್ವಿ. ಎಲ್ಲ ಮರೆತು ಬಿಟ್ಟಿದ್ರು ಅವರು. 1991 ಹೌದು ಪೂಜೆ ಆಗ್ತೈತಿ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪಾಪ ಅವರು ಸುಮ್ಮನೆ ಮನೆಯಾಗಿದ್ದರು. ಆ ಹಾದಿ ಮಾಡಿಕೊಟ್ರು ಅವರು. ನಮ್ಮ CJI ಹಿಂದಿನ CJI ಚಂದ್ರಚೂಡ್ ಅವರು ಇಲ್ಲ ಇಲ್ಲಿ ಹಾದಿದ ನಿಮ್ಮ ಇತಿಹಾಸ ನೋಡೋಕೆ ಏನು ತಪ್ಪ ಅಂತ ತಂದುಬಿಟ್ರು. ಸಾಕದು ಏನಾಯಿತು, ಜೇನು ಹುಟ್ಟಿಗೆ ಸಣ್ಣ ಹಳ್ಳ ಹೋದಂಗೆ ಆಗ್ಯದ. ಈ ಜೇನು ಹುಗಳು ಎದ್ದು ಬಿಟ್ಟಿದ್ದಾವೆ, ಯಾರನ್ನು ಕಿಡಿತಾವೋ, ಹೆಂಗೆ ಕಿಡಿತಾವೋ, ಏನೇನು ಮಾಡ್ತಾವೋ ಗೊತ್ತಿಲ್ಲ. ಒಟ್ಟಿನಲ್ಲೇ ಆದಷ್ಟು ನಮ್ಮ ಮಾನಸಿಕ ನಮ್ಮ ಬದುಕಿನ ನೆಮ್ಮದಿನ ತರುವಲ್ಲೇ ನಮ್ಮ ಇವತ್ತಿನ ಸಂಜೀವ್ ಖನ್ನಾ ನ್ಯಾಯಮೂರ್ತಿಯವರು ಮೇನ್ ಅವರಿದ್ದಾರೆ, ಚೀಫ್ ಆಫ್ ದ ನಮ್ಮದು ಜಸ್ಟಿಸ್ ಅವರು ಇದ್ದರೆ ಒಳ್ಳೆ ಪರಿಹಾರ ಕೊಡ್ಬೋದು ಅಂತ ನಂಬಿಕೆಯಿಂದ ಇದು ಇವತ್ತಿನ ಮುಖ್ಯ ಚರ್ಚಾ ವಿಷಯ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.